ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಪ್ರತಿದಿನ ದೇವರು ನಮ್ಮನ್ನು ಅದ್ಭುತವಾಗಿ ಕಾಪಾಡಿಕೊಂಡು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ ಸೊಲೊಮೋನನ ಬುದ್ಧಿವಂತಿಕೆಯ ರಹಸ್ಯ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಸೊಲೊಮೋನ ಜೀವಿತ ನೋಡುವುದಾದರೆ ಆತ ಅದ್ಭುತವಾಗಿ ದೇವರು ನಡೆಸಿದ್ದಾರೆ ಎಂಬುದನ್ನು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಮೊದಲನೇ ಅರಸು ಪುಸ್ತಕ 3ನೇ ಅಧ್ಯಾಯ 9ನೇ ವಚನ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ ನೋಡಿ, ಅದರಿಂದ ಅದನ್ನು ಆಳುವುದಕ್ಕೂ ನ್ಯಾಯ ಅನ್ಯಾಯಗಳನ್ನು ಕಂಡು ಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಈ ಮಹಾ ಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು. ಆಮೀನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಇಲ್ಲಿ ನೋಡೋದಾದ್ರೆ ಸೊಲೊಮೋನ ದೇವರು ಕೇಳ್ತಾ ಇದ್ದಾರೆ. ಸೊಲೊಮೋನಿಗೆ, ದೇವರೇ ನನಗೆ ಒಳ್ಳೆ ಜ್ಞಾನ ಕೊಡು. ಈ ಲೋಕದಲ್ಲಿ ಎಷ್ಟೋ ಜನ ಒಳ್ಳೆ ಒಳ್ಳೆ ವಿದ್ಯಾವಂತರಿದ್ದಾರೆ, ಈ ರಾಜ್ಯನ ಯಾವ ರೀತಿಯಲ್ಲಿ ನಡೆಸಲಿ ಎಂಬಂಥ ದೇವರಲ್ಲಿ ಆತ ವಿಜ್ಞಾಪನೆ ಮಾಡ್ತಾನೆ. ಪ್ರೀತಿಯ ಮಕ್ಕಳೇ, 18 ವಯಸ್ಸಲ್ಲೇ ರಾಜ್ಯ ಒಂದು ಅಭಿಷೇಕನ ಅವ್ರಿಗೆ ಕೊಡಬೇಕು. ದಾವಿದನ ಮೂಲಕ ಆತನಿಗೆ 18 ವಯಸ್ಸಲ್ಲಿ ದಾವಿದ ಮೂಲಕ ಅವನಿಗೆ ಒಳ್ಳೆಯ ರೀತಿಯಲ್ಲಿ ರಾಜನಾಗಿ ಮಾಡ್ತಾರೆ. ಅದೇ ತರ ನೋಡಿದಾದ್ರೆ ಪ್ರೀತಿಯ ಮಕ್ಕಳೇ, ಸೊಲೊಮೋನ ಆತ ಏನು ಕೇಳಲಿಲ್ಲ, ಬದಲಾಗಿ ದೇವರೇ ನನಗೆ ಈ ಹೋರಾಡೋದ್ರಲ್ಲಿ ನನಗೆ ಜ್ಞಾನ ಕೊಡು, ಈ ಜನರಲ್ಲಿ ಯಾವ ರೀತಿಯಲ್ಲಿ ಯುದ್ಧ ಮಾಡಬೇಕು ಎಂಬಂತ ಒಂದು ಜ್ಞಾನ ಕೊಡು ಎಂಬುದಾಗಿ ಬೇಡ್ತಾ ಇದೆ. ಪ್ರೀತಿಯ ಮಕ್ಕಳೇ, ಅದೇ ಎರಡನೇ ಪುರಾವೃತ್ತ ಕಾಲ 1ನೇ 7ನೇ ವಚನ ಹೇಳ್ತಿದೆ. ಅದೇ ರಾತ್ರಿಯಲ್ಲಿ ದೇವರು ಸೊಲೊಮೋನನು ಏನಂದ್ರೆ ಸೊಲೊಮೋನನು ಅದೇ ರಾತ್ರಿಯಲ್ಲಿ ನೋಡಿ, 2ನೇ ಪುರಾವೃತ್ತ ಕಾಲ 1ನೇ 7ನೇ ವಚನ, ಅದೇ ರಾತ್ರಿಯಲ್ಲಿ ದೇವರು ಸೊಲೊಮೋನನಿಗೆ ದರ್ಶನ ಕೊಟ್ಟು, ನಿನಗೆ ಯಾವ ಬರಬೇಕು ಕೇಳಿಕೋ ಎಂದು ಹೇಳಲು ಸೊಲೊಮೋನನು ಆತನಿಗೆ, ನೀನು ನನ್ನ ತಂದೆಯಾದ ದಾವೀದನಿಗೆ ಮಹಾಕೃಪೆಯನ್ನು ತೋರಿಸಿ ಅವನಿಗೆ ಬದಲಾಗಿ ನನ್ನನ್ನು ಅರಸನಾಗಿ ನೇಮಿಸಿದಿ ಎಂಬುದಾಗಿ ಹೇಳ್ತಾನೆ. ಅವ್ರ ಪ್ರೀತಿಯ ಮಕ್ಕಳೇ, ಹೇಳ್ತಾರೆ, ದೇವರೇ ದಾವೀದನ ಬದಲಾಗಿ ನೀನು ನನ್ನನ್ನು ಅರಸನಾಗಿ ಮಾಡಿದ್ದಲ್ಲಪ್ಪ, ಆದರೆ ನನಗೆ ಒಳ್ಳೆ ಜ್ಞಾನ ಕೊಡು ಎಂಬುದಾಗಿ ಅದು ಕೇಳ್ತಿದ್ದೇನೆ. ನನಗೆ ಒಳ್ಳೆ ಆರೋಗ್ಯ ಕೊಡು ಅಥವಾ ನನಗೆ ಒಳ್ಳೆ ಮನೆ ಅಂತಸ್ತೆಲ್ಲ ಕೊಡು ಅಂತ ಕೇಳಲಿಲ್ಲ ಪ್ರೀತಿಯ ಮಕ್ಕಳೇ, ಬದಲಾಗಿ ನನಗೆ ಜ್ಞಾನ ಕೊಡು ದೇವರೇ, ಈ ಜನರಿಗೆ ಯಾವ ರೀತಿಯಲ್ಲಿ ನಡೆಸಬೇಕೆಂಬುದಾಗಿ ನನಗೆ ಜ್ಞಾನ ಕೊಡು ಎಂಬುದಾಗಿ ಕೇಳ್ಕೊಳ್ತಾ ಇದ್ದ ಪ್ರೀತಿಯ ಮಕ್ಕಳೇ. ಅದೇ ತರ 2ನೇ ಪುರಾವೃತ್ತ ಕಾಲ 10ನೇ ಅಧ್ಯಾಯ ವಚನ ಹೇಳ್ತದೆ, ನಿನ್ನ ಪ್ರಜೆಯಾದ ಈ ಮಹಾ ಜನಾಂಗವನ್ನು ಆಳುವುದಕ್ಕೆ ಸಾಮರ್ಥ್ಯರು ಯಾರು? ನಾನು ಈ ಜನರ ನಾಯಕನಾಗಿ ಹೋಗುತ್ತಾ ಬರುತ್ತಾ ಇರುವುದಕ್ಕೋಸ್ಕರ ನನಗೆ ಜ್ಞಾನ ವಿವೇಕಗಳನ್ನು ಅನುಗ್ರಹಿಸಬೇಕು ಎಂದು ದೇವರನ್ನು ಬೇಡಿಕೊಂಡನು. ಆಮೇಲೆ ಹೌದು ಪ್ರೀತಿಯ ಮಕ್ಕಳೇ, ದೇವರನ್ನ ಬೇಡಿಕೊಂಡ, ದೇವರೇ ನನಗೆ ಒಳ್ಳೆ ಜ್ಞಾನ ಕೊಡು, ಈ ಜನರು ಹೋಗುವಾಗ ಬರುವಾಗ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ನಾನು ಹೇಳುವಂತ ಜ್ಞಾನನ ಕೊಡು ದೇವ್ರೆ ಅಂತ ದೇವ್ರ ಹತ್ರ ಸೊಲೊಮೋನ ಕೇಳ್ತಿದ್ದೆ ಪ್ರೀತಿಯ ಮಕ್ಕಳೇ. ಅದೇ ತರ ನಾವು ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ದೇವರಲ್ಲಿ ಬಹಳ ನಂಬಿಕೆಯಿಂದ ಆತ ಜೀವಿಸ್ತದ ಸೊಲೊಮೋನ. ದೇವ್ರೆ ಈ ಜನರನ್ನ ಅದ್ಭುತವಾಗಿ ನಡೆಸಬೇಕು, ಈ ನಾಯಕ ಯಾವ ರೀತಿಯಲ್ಲಿ ನಡೆಸಬೇಕು, ಈ ಜನರನ್ನು ಅದ್ಭುತವಾಗಿ ನೀ ನಡೆಸಪ್ಪ ಅಂತ ಕೇಳುವಾಗ ಅದು ಒಳ್ಳೆ ಜ್ಞಾನದಿಂದ ನಡೆಸಿದ್ರೆ ಕೇಳಿ ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಅದೇ ತರ ಯೋಹಾನ ಬರೆದ ಸುವಾರ್ತೆ 14ನೇ 13ನೇ ವಚನ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಹೀಗೆ ಬರೀತಾರೆ ನೋಡಿ, ಏನಂದ್ರೆ ಸತ್ಯ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರುವನು. ಆಮೇಲೆ ಹೌದು ಪ್ರೀತಿಯ ಮಕ್ಕಳು, ಯಾವಾಗ ನಮಗೆ ಸತ್ಯದ ಆತ್ಮ ಬರ್ತಾರೋ ಅವಾಗೆ ನಮಗೆ ನಡೆಸಕ್ಕೆ ಸಾಧ್ಯ. ಹೌದು ಪ್ರೀತಿಯ ಮಕ್ಕಳು, ಈ ದಿನಗಳಲ್ಲಿ ಎಷ್ಟೋ ಜನರು ವಿದ್ಯಾವಂತರಿದ್ದಾರೆ, ಆದರೆ ದೇವರ ಒಂದು ಆತ್ಮಿಕವಾದ ಒಂದು ಜ್ಞಾನ ಬೇಕು ಪ್ರೀತಿಯ ಮಕ್ಕಳೇ. ನಾವು ಯಾವ ರೀತಿಯಲ್ಲಿ ಆತ್ಮಿಕವಾಗಿ ಬೆಳಿಬೇಕು, ಅದೇ ತರ ಸೊಲೊಮೋನ ಕೂಡ ಆತ್ಮಿಕವಾಗಿ ದೇವರು ಎಲ್ಲ ಜನರ ಜೊತೆ ನಾನು ಒಳ್ಳೆ ರೀತಿಯಲ್ಲಿ ನಡಿಬೇಕು ಎಂಬುದೇ ಆತನ ಆಸೆ ಆಗಿತ್ತು. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ಎಲ್ಲರೂ ವಿದ್ಯಾವಂತರೇ, ಆದ್ರೆ ದೇವರ ಜ್ಞಾನ ಕೊಡೋದೇ ಬೇರೆ. ದೇವ್ರ ಹತ್ರ ನಾವು ಪ್ರತಿದಿನ ದೇವರೇ ನಾನು ಒಳ್ಳೆ ಜ್ಞಾನ ಕೊಡು, ನಿನ್ನ ಆತ್ಮಿಕವಾಗಿ ಒಳ್ಳೆ ರೀತಿಯಲ್ಲಿ ನಡೆಯುವಂತ ಸಹಾಯ ಮಾಡು, ಎಲ್ಲ ಪರಿಸ್ಥಿತಿಗಳಲ್ಲಿ ಯಾವ ರೀತಿಯಲ್ಲಿ ಜ್ಞಾನದಿಂದ ನಡಿಬೇಕೆಂಬುದನ್ನು ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಇಂದು ದೇವರು ನಿಮ್ಮನ್ನು ಒಳ್ಳೆ ಜ್ಞಾನದಿಂದ ನಡೆಸ್ತಾನೆ. ನೀವು ಆಸ್ತಿಗಾಗಿ ಜ್ಞಾನ ಕೇಳಬಹುದು, ಅಂತಸ್ತಿಗಾಗಿ ಕೇಳಬಹುದು, ಆದ್ರೆ ಅದಕ್ಕಾಗಿ ದೇವರು ಎಲ್ಲವನ್ನು ಕೊಡುವಂತ ದೇವರಾಗಿದ್ದಾನೆ. ದೇವರೇ ನನ್ನ ಮಕ್ಕಳು ಒಳ್ಳೆ ಮಾರ್ಗದಲ್ಲಿ ನಡೆಸುವಂತ ಸಹಾಯ ಮಾಡುವಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳು. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಪ್ರೀತಿಯಿಂದ ನಾನು ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಕೊಡಿ, ಇತರರಿಗೆ ಶೇರ್ ಮಾಡಿ ಎಂಬುದಾಗಿ ಪ್ರೀತಿಯಿಂದ ಕೇಳ್ತೀನಿ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಎರಡವಾಗಿ ಆಶ್ವಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು
ಪ್ರಾರ್ಥಿಸೋಣ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ ಒಳ್ಳೆ ಸಾಲೋಮನ ಜೀವಿತನ ಅದ್ಭುತ ಮಾಡಿದ ಹಾಗೆ ದೇವರ ಈ ವಿಡಿಯೋ ಯಾರು ನೋಡ್ತಾರೋ ಆ ಕುಟುಂಬನ ಆಶ್ವಸಿಸು, ಒಳ್ಳೆ ಜ್ಞಾನದಲ್ಲೂ ಮತ್ತೆ ಅದ್ಭುತವಾಗಿ ನಡೆಸಪ್ಪ ಅಂತ ಪ್ರಾರ್ಥಿಸಿದ್ರು. ಅವರೆಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡು, ನಿನ್ನ ಕೃಪೆಯಲ್ಲಿ ನಿನ್ನ ಶಾಂತಿ ಸಮದಿಂದ ನಡೆಸಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಯುಳ್ಳ ದೇವರೇ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೋಡುತ್ತಂದೆ. ಆಮೆನ್. ಮೇ ಗಾಡ್ ಬ್ಲೆಸ್ ಯು.